ನಮ್ಮ ಜೊತೆ ಮಾಜಿ ಮುಖ್ಯಮಂತ್ರಿ, ಮಾಜಿ ಕೇಂದ್ರದ ವಿದೇಶಾಂಗ ಸಚಿವರಾಗಿರ್ತಕ್ಕಂಥ ಎಸ್ ಎಂ ಕೃಷ್ಣರವರಿದ್ದಾರೆ. ಬನ್ನಿ ಪ್ರಸ್ತುತ ಬೆಳವಣಿಗೆ ಬಗ್ಗೆ ಮಾತನಾಡೋಣ. ಸರ್, ಹೌ ಆರ್ ಯು ಸರ್? ಐ ಆಮ್ ಗುಡ್, ಥ್ಯಾಂಕ್ ಯು. ರಾಜ್ಯದ ರಾಜಕೀಯ ಬೆಳವಣಿಗೆನ ತಾವು ಅವಲೋಕನ ಮಾಡ್ತಿರ್ತೀರಾ ಸರ್? ಇಲ್ಲ, ಐ ಹ್ಯಾವ್ ರಿಟೈರ್ಡ್ ಫ್ರಮ್ ಪಾಲಿಟಿಕ್ಸ್. ಸೊ ಪೇಪರ್ ಓದ್ತೀನಿ ಅಷ್ಟೇ, ನ್ಯೂಸ್ ಪೇಪರ್ಸ್. ಸರ್, ತಾವು ಸಕ್ರಿಯ ರಾಜಕಾರಣದಿಂದಲೇ ನಿವೃತ್ತಿ ಆಗಿದ್ದಾರೆ ಸರ್? ಹೌದು, ನಿವೃತ್ತಿ ಆಗಿದೆ. ಯಾಕೆ ಸರ್ ನೀವು? ಬಿಕಾಸ್ ವಿ ಹ್ಯಾವ್ ಟು ರೆಸ್ಪೆಕ್ಟ್ ಅವರ್ ಏಜ್. ಈಗ ನಾವು ಐ ಆಮ್ 90. I have been in politics for 60 years. How much more? I am quite satisfied with the journey that I have done. 6 ದಶಕಗಳ ರಾಜಕಾರಣ ಮಾಡಿದಂಥವ್ರಿಗೆ ರಾಜಕೀಯ ಅನ್ನೋದು ತಮಗೆ ಅದು ಕರಗತ, ಚೆಸ್ ಥರ ಎಷ್ಟೆಂಥ ರಾಜರನ್ನ ಹೊಡೆದಾಕ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಇರ್ತಕ್ಕಂಥವ್ರು ದಿಢೀರ್ನೆ ಇಂಥ ನಿರ್ಧಾರ ಮಾಡಿದ್ರೆ, ನಿಮ್ಮ ಫಾಲೋವರ್ಸು ಸಾವಿರಾರು ಜನ ಇದ್ದಾರೆ, ಲಕ್ಷಾಂತರ ಜನ ಇದ್ದಾರೆ, ಅವ್ರಿಗೆ ಏನು ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀರಾ? ಒಬ್ಬನ ಮೇಲೆ ಸಾವಿರಾರು ಜನರ ಭವಿಷ್ಯ ನಿರ್ಧಾರ ಆಗೋದಿಲ್ಲ. ಅವರವರ ಸ್ವಂತ ಪರಿಶ್ರಮ, ಅವರ ಕಾರ್ಯಕ್ಷಮತೆ, ಇವುಗಳೆಲ್ಲವೂ ಕೂಡ ಅವರ ಯಶಸ್ಸಿಗೆ ಕಾರಣ ಆಗ್ತದೆ. ರಾಜಕಾರಣದ ಅನೇಕ ಮಜಲುಗಳನ್ನು ತಾವು ಕಣ್ಣಾರೆ ಕಂಡಂಥವರು. ನೀವು ಮಾಡ್ತಿದ್ದ ರಾಜಕಾರಣನೇ ಬೇರೆ, ಇವತ್ತಿನ ರಾಜಕಾರಣನೇ ಬೇರೆ. ಬಹುತೇಕ ಎಲ್ಲರೂ ಹೇಳ್ತಿರೋದು ಕಲುಷಿತ ವಾತಾವರಣ ಆಗಿದೆ ಅಂತೇಳಿ. ಇಂಥ ಕಲುಷಿತ ವಾತಾವರಣದ ರಾಜಕೀಯದಲ್ಲಿ ತಾವು ಏನು ಸಂದೇಶವನ್ನು ರವಾನೆ ಮಾಡ್ತೀರಾ ಯುವಕರಿಗೆ, ಹೊಸದಾಗಿ ರಾಜಕಾರಣಕ್ಕೆ ಬರುವಂಥವ್ರಿಗೆ? ಕಲುಷಿತ ಆಗಿದೆ ಅಂತ ಹೇಳಿ ನಾವು ರಾಜಕಾರಣವನ್ನು ಬಿಟ್ಬಿಟ್ರೆ ಅದು ಇನ್ನಷ್ಟು ಕಲುಷಿತವಾಗ್ತದೆ. ನಾವು ಯುವಕರು ರಾಜಕೀಯಕ್ಕೆ ಬರಬೇಕು. ಯುವಕರು ಯುವತಿಯರು ರಾಜಕೀಯಕ್ಕೆ ಬರದೇ ಇದ್ದರೆ ಅದು ಒಂದು ರೀತಿ ನಿಂತ ನೀರಾಗ್ತದೆ. ಆದ್ದರಿಂದ ರಾಜಕಾರಣದಲ್ಲಿ ಇವರು ನಾವು ಮುಂದುವರಿಬೇಕಾದ್ರೆ ಹೊಸ ರಕ್ತ ಬರಬೇಕು. ತಾವು ರಿಟೈರ್ಮೆಂಟ್ ತೆಗೆದುಕೊಂಡಿರೋದನ್ನು ಕೇಂದ್ರದ BJP ನಾಯಕರಿಗೆ ಕೂಡ ಮನವರಿಕೆ ಮಾಡಿದ್ದೀರಾ? ಇಲ್ಲ, ಬೇಕಾದಷ್ಟು ಜನ ಇದ್ದಾರೆ BJPನಲ್ಲಿ. ಸೊ ನಾನು ಒಂದು ತೃಣ ಮಾತ್ರ. ಸೊ ನನ್ನ ರಿಟೈರ್ಮೆಂಟ್ನಿಂದ BJPಗೆ ಏನು ನಷ್ಟ ಆಗೋದಿಲ್ಲ. ಇನ್ನು ಯಾವುದೇ ರಾಜಕೀಯ ಕಾರ್ಯಕ್ರಮಗಳಿಗೆ, ರಾಜಕೀಯ ಭಾಷಣಗಳಿಗೆ, ರಾಜಕೀಯ ತಂತ್ರಗಾರಿಕೆಗೆ ಎಸ್ ಎಂ ಕೃಷ್ಣ ಇರೋದಿಲ್ಲ? ಇಲ್ಲ. ಐ ಆಮ್ ವೆರಿ ಕ್ಲಿಯರ್ ಅಬೌಟ್ ಇಟ್. ಸಾಕು ರಾಜಕಾರಣ. ಇನ್ನು ಕನ್ಸ್ಟ್ರಕ್ಟಿವ್ ವರ್ಕ್ ಲೈಕ್ ಕರ್ನಾಟಕ ಚಿತ್ರಕಲಾ ಪರಿಷತ್ ಇಂಥದ್ದೆಲ್ಲ ಮಾಡಿಕೊಂಡು ಅದಕ್ಕೆ ನನ್ನಲ್ಲಿರುವ ಶಕ್ತಿಯನ್ನು ಅದಕ್ಕೆ ಮುಡುಪಾಗಿರ್ತಕ್ಕಂಥದ್ದು. ಇಫ್ ಯು ಡೋಂಟ್ ಮೈಂಡ್, ಪ್ರತಿದಿನ ತಾವು ಸರ್ ರಾಜಕೀಯ ಬಿಟ್ಟರೆ ಈಗ ಪ್ರತಿದಿನ ತಮ್ಮ ದಿನಚರಿ ಹೇಗಿರುತ್ತೆ ಸರ್? ಈಗ ಬೇರೆ ಯಾವ ರೀತಿ ಕಳಿತಿದ್ದೀರಾ? 11 ಗಂಟೆ ಮೇಲೆ ಕೆಲವರು ಬರ್ತಾರೆ ನನ್ನ ನೋಡಲಿಕ್ಕೆ. ಅವ್ರನ್ನ ನೋಡ್ತೀನಿ 1 ಗಂಟೆವರೆಗೂ. ಆಮೇಲೆ ಊಟ ಮಾಡ್ತೀನಿ. ಆಮೇಲೆ ಓದ್ತೀನಿ ಭಾಳ. ಈಗ ನಿಮ್ಮ ಪ್ರೀತಿಯ ಟೆನ್ನಿಸ್ ಬಗ್ಗೆ ಒಂದೆರಡು ಮಾತು. ಟೆನ್ನಿಸ್ ನನ್ನ ಅತ್ಯಂತ ಒಲವಿನ ಆಟಗಾರ ರಾಜರ್ ಫೆಡರರ್ ನಿವೃತ್ತಿಯಾಗಿದ್ದಾರೆ. ಅದರಿಂದ ಕೊಂಚ ಮಟ್ಟಿಗೆ ನನ್ನ ಟೆನ್ನಿಸ್ ಆಸಕ್ತಿಯು ಕೂಡ ಕಡಿಮೆ ಆಗ್ತದೆ. ಆದರೂ ಕೂಡ ಕಳೆದ 40-50 ವರ್ಷದಿಂದ ನಾನು ಟೆನ್ನಿಸ್ ಆಡ್ತಾ ಇದ್ದೆ ಮತ್ತು ಟೆನ್ನಿಸ್ನ ಬಗ್ಗೆ ಸಾಕಷ್ಟು ತಿಳುವಳಿಕೆ ಪಡೆದಿದ್ದೇನೆ. ಆದ್ದರಿಂದ ಮೈ ಕಂಟಿನ್ಯೂಡ್ ಇಂಟ್ರೆಸ್ಟ್ ಇನ್ ಟೆನ್ನಿಸ್ ವಿಲ್ ಗೋ ಆನ್. ಸರ್, ಫುಟ್ಬಾಲ್ ಫೈನಲ್ ಮ್ಯಾಚ್ ತಾವು ನೋಡಿದ್ರೆ ಸರ್? ನೋಡಿದೆ. ಇಟ್ ವಾಸ್ ಒನ್ ಆಫ್ ದಿ ಥ್ರಿಲ್ಲಿಂಗ್ ಫುಟ್ಬಾಲ್ ಫೈನಲ್ಸ್. I enjoyed. I lost the bet because I had backed France to win, but Argentina was a better team. They played better and Messi played better. ಎಸ್ ಎಂ ಕೃಷ್ಣ ಅಂದರೆ ಕರ್ನಾಟಕ ಜನತೆಗೆ ತನ್ನದೇ ಆದ ಪ್ರೀತಿ ಸರ್. ಈ ಪ್ರೀತಿಯ ಜನತೆಗೆ ಎಸ್ ಎಂ ಕೃಷ್ಣ ಏನು ಸಂದೇಶವನ್ನು ರವಾನೆ ಮಾಡ್ತೀರಾ? ಹೊಸ ವರ್ಷ ಕರ್ನಾಟಕದ ಜನತೆಗೆ
ಸುಖ, ಸಂತೋಷ, ನೆಮ್ಮದಿ ಇವುಗಳೆಲ್ಲವೂ ಲಭಿಸಲಿ ಹಾಗೆ ಅಂಥೇಳಿ ನಾನು ದೇವರಿಗೆ ಏನಾದರೂ ಪ್ರಾರ್ಥನೆ ಇದ್ದರೆ ಅದು ಇದೊಂದೇ ಪ್ರಾರ್ಥನೆ. ನಿಮ್ಮ ಸಮಕಾಲೀನ ರಾಜಕಾರಣಿಗಳು ಕೂಡ ತಾವು ರಾಜಕೀಯ ನಿವೃತ್ತಿ ತಗೊಂಡು ಇನ್ನು ಮುಂದೆ ಆರಾಮಾಗಿರಿ ಅಂತ ಸಲಹೆ ಮಾಡ್ತೀರಾ? ಆ, ಸಮಕಾಲೀನ ರಾಜಕಾರಣಿಗಳು ಅವ್ರು ಏನು ಮಾಡಬೇಕು ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಿದೆ. ನನ್ನ ಸಲಹೆ ಮೇಲೆ ಅವರು ಮಾಡೋದಿಲ್ಲ. ಅವರಿಗೆ ಆಲ್ ದಿ ಬೆಸ್ಟ್ ಹೇಳ್ತೀರಾ? ಅವರಿಗೂ ಶುಭ ಆಗಲಿ. ಹೊಸ ವರ್ಷ ಅವರಿಗೆ ಹೆಚ್ಚು ಜನಸೇವೆ ಮಾಡ್ತಕ್ಕಂಥ ಶಕ್ತಿ ಕೊಡಲಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ವೆರಿ ನೈಸ್ ಟಾಕಿಂಗ್ ಯು ಸರ್. ಇವಿಷ್ಟು ಮಾಜಿ ಕೇಂದ್ರ ಸಚಿವರು, ಮಾಜಿ ಮುಖ್ಯಮಂತ್ರಿ, ಕರ್ನಾಟಕದ ರಾಜಕಾರಣದ ವಿವಿಧ ಮಜಲುಗಳನ್ನ ಕಂಡಂಥ ಎಸ್.ಎಂ. ಕೃಷ್ಣರವರ ನ್ಯೂಸ್ 18 ಕನ್ನಡಕ್ಕೆ ಕೊಟ್ಟಿರತಕ್ಕಂಥ ಅಭಿಪ್ರಾಯಗಳು. ನಾನು ಸಂಪೂರ್ಣ ರಾಜಕೀಯ ನಿವೃತ್ತಿ ತೆಗೆದುಕೊಂಡಿದ್ದೀನಿ. ಇನ್ನು ಯಾವುದೇ ಸಭೆ ಸಮಾರಂಭ, ರಾಜಕೀಯ ಭಾಷಣಗಳು ಅಥವಾ ರಾಜಕಾರಣಕ್ಕೆ ನಾನು ಎಂಟ್ರಿ ಆಗಲ್ಲ. ಆ ಮುಖಾಂತರ ನಾನು ನನ್ನ ದಿನಚರಿಯನ್ನು ಪುಸ್ತಕ ಓದುವ ಮುಖಾಂತರ, ಚಿತ್ರಕಲಾ ಪರಿಷತ್ಗೆ ಮೀಸಲಿಡುವ ಮುಖಾಂತರ ಕಳಿತಿದ್ದೀನಿ ಎಂಬ ಮಾತನ್ನು ಕೂಡ ಹೇಳಿದರು. ಕ್ಯಾಮ್ರಾ ಪರ್ಸನ್ ಶಿವಪ್ಪ ಜೊತೆ ಚಿದಾನಂದ್ ಪಟೇಲ್, ನ್ಯೂಸ್ 18 ಕನ್ನಡ, ಬೆಂಗಳೂರು.